ಇಲ್ಲಿ ಸರ್ಕಾರದ ಧೋರಣೆಗೆ ಬೀದಿಗೆ ಬಿದ್ದಿದೆ ಅನ್ನದಾತರ ಬದುಕು. 16 ವರ್ಷ ಕಳೆದರೂ ಕೂಡ ಪರಿಹಾರ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ನಿರ್ಲಕ್ಷ್ಯ ಧೋರಣೆಗೆ ಅನ್ನದಾತರ ಬದುಕು ಬೀದಿಗೆ ಬಿದ್ದಿದೆ. 16 ವರ್ಷ ಆಯಿತು, ಪರಿಹಾರ ಸಿಗದೆ ರೈತರು ಪರದಾಡುವಂತಹ ಪರಿಸ್ಥಿತಿ. 8 ಜನ ಮುಖ್ಯಮಂತ್ರಿಗಳು ಕೂಡ ಬದಲಾದರೂ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಶಿವರಾಮ ಕಾರಂತ ಬಡಾವಣೆಗೆ ಭೂಮಿ ನೀಡಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲೇಔಟ್ ನಿರ್ಮಾಣವಾಗಿ 16 ವರ್ಷ ಕಳೆದರೂ ಕೂಡ ಪರಿಹಾರ ಸಿಗ್ತಾ ಇಲ್ಲ. 2008ರಲ್ಲಿ ಭೂ ಸ್ವಾಧೀನ ಪಡಿಸಿಕೊಂಡಿದೆ ಬಿಡಿಎ. ಲೇಔಟ್ ಅಭಿವೃದ್ಧಿಗಾಗಿ ನೀಡಿದಂತಹ 5,337 ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ರಾಜ್ಯದ 2ನೇ ಅತಿ ದೊಡ್ಡ ಲೇಔಟ್ ಅಂತ ಹೆಸರುವಾಸಿ ಕೂಡ ಆಗಿದೆ ಈ ಲೇಔಟ್. ಆದರೆ ಇದುವರೆಗೂ ಕೂಡ ಯಾವುದೇ ಮೂಲ ಸೌಕರ್ಯ ಇಲ್ಲಿ ಒದಗಿಸಿಲ್ಲ. ರೈತರಿಗೂ ಪರಿಹಾರ ನೀಡಿಲ್ಲ, ಸೈಟ್ ಕೂಡ ಹಂಚಿಕೆ ಆಗಿಲ್ಲ. ಬಿಡಿಎ ನಿರ್ಲಕ್ಷ್ಯದ ವಿರುದ್ಧ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 16 ವರ್ಷ ಆಯಿತು, ಆದರೂ ಕೂಡ ಲೇಔಟ್ ಅಂದ್ರೆ ಜಾಗ ನೀಡಿದಂತಹ ರೈತರಿಗೆ ಪರಿಹಾರ ಕೂಡ ಇಲ್ಲ. ಇತ್ತ ಆ ಸೈಟ್ ಅನ್ನು ಕೂಡ ಹಂಚಿಕೆ ಮಾಡದೆ ದೊಡ್ಡ ನಿರ್ಲಕ್ಷ್ಯವನ್ನ ತೋರಲಾಗ್ತಾ ಇದೆ. 8 ಜನ ಮುಖ್ಯಮಂತ್ರಿಗಳು ಬದಲಾದ್ರು, ಆದರೂ ಕೂಡ ಈ ರೈತರ ಪರಿಸ್ಥಿತಿ ಅಥವಾ ರೈತರ ಸಮಸ್ಯೆಗೆ ಇಲ್ಲಿ ಮುಕ್ತಿ ಸಿಗ್ತಾ ಇಲ್ಲ. ಶಿವರಾಮ್ ಕಾರಂತ್ ಲೇಔಟ್ ನಿರ್ಮಾಣ ಕಾರ್ಯ ಪ್ರಗತಿನಲ್ಲಿದೆ. ಅಲ್ಲಿ ನಾವು ಸಾರ್ವಜನಿಕರಿಗೆ ಹಂಚಿಕೆ ಮಾಡೋದಕ್ಕೆ ಮೊದಲೇನೆ ರೈತರಿಗೆ ಏನು ಹಂಚಿಕೆ ಮಾಡಬೇಕಾಗಿದೆ, ಲ್ಯಾಂಡ್ ಯೂಸ್ ಸೈಟ್ ಹಂಚಿಕೆ ಮಾಡಬೇಕಾಗಿದೆ, ಅದನ್ನು ಫಸ್ಟ್ ಮಾಡ್ತೀವಿ. ಈಗ ಇದನ್ನು ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮೇಲುಸ್ತುವಾರಿ ಮಾಡ್ತಾ ಇರೋದ್ರಿಂದ ನ್ಯಾಯಾಲಯದ ಒಂದು ಆದೇಶ ತಗೊಂಡು ಮೊದಲು ನಾವು ರೈತರಿಗೆ ಹಂಚಿಕೆ ಮಾಡ್ತೀವಿ. ಆ ನಂತರ ಸಾರ್ವಜನಿಕರ ಅರ್ಜಿ ಆಹ್ವಾನ ಮಾಡಿ ಅರ್ಹರಿಗೆ ಸಾರ್ವಜನಿಕರು ಕೂಡ ಹಂಚಿಕೆ ಮಾಡ್ತೀವಿ. ಶಿವರಾಮ್ ಕಾರಂತ್ ಲೇಔಟ್ ನಿರ್ಮಾಣ ಕಾರ್ಯ ಪ್ರಗತಿನಲ್ಲಿದೆ. ಅಲ್ಲಿ ನಾವು ಸಾರ್ವಜನಿಕರಿಗೆ ಹಂಚಿಕೆ ಮಾಡೋದಕ್ಕೆ ಮೊದಲೇನೆ ರೈತರಿಗೆ ಏನು ಹಂಚಿಕೆ ಮಾಡಬೇಕಾಗಿದೆ, ಲ್ಯಾಂಡ್ ಯೂಸ್ ಸೈಟ್ ಹಂಚಿಕೆ ಮಾಡಬೇಕಾಗಿದೆ, ಅದನ್ನು ಫಸ್ಟ್ ಮಾಡ್ತೀವಿ. ಈಗ ಇದನ್ನು ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮೇಲುಸ್ತುವಾರಿ ಮಾಡ್ತಾ ಇರೋದ್ರಿಂದ ನ್ಯಾಯಾಲಯದ ಒಂದು ಆದೇಶ ತಗೊಂಡು ಮೊದಲು ನಾವು ರೈತರಿಗೆ ಹಂಚಿಕೆ ಮಾಡ್ತೀವಿ. ಆ ನಂತರ ಸಾರ್ವಜನಿಕರ ಅರ್ಜಿ ಆಹ್ವಾನ ಮಾಡಿ ಅರ್ಹರಿಗೆ ಸಾರ್ವಜನಿಕರು ಕೂಡ ಹಂಚಿಕೆ ಮಾಡ್ತೀವಿ. ಶಿವರಾಮ್ ಕಾರಂತ್ ಲೇಔಟ್ ಅದನ್ನು ನೀವು ಬರೀ ಸೈಟ್ ಹಂಚಿಬಿಡೋದಲ್ಲ, ನಮಗೆ ಎಲ್ಲ ಫೆಸಿಲಿಟೀಸ್ ಅಂದರೆ ಸ್ಯಾನಿಟ್ರಿ, ವಾಟ್ರು, ಎಲೆಕ್ಟ್ರಿಸಿಟಿ, ರೋಡ್ಸು ಎಲ್ಲ ಮಾಡಿ ನಮ್ಗೆ ಅಲಾಟ್ ಮಾಡಬೇಕು. ಜೊತೆಗೆ ರೈತರಿಗೆ ಕಮರ್ಷಿಯಲ್ಸ್ ಹಾಕೊಡ್ಬೇಕು ಅಂತ ಇನ್ನು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನು ಆದಷ್ಟು ಬೇಗನೆ ಕೊಡ್ತೀನಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಸಹ ಹೇಳಿದ್ದಾರೆ. ನಮ್ಮ ಹೋರಾಟ ನಿರಂತರವಾಗಿ ನಡೀತಲೇ ಇರ್ತದೆ. ಇದ್ರ ಬಗ್ಗೆ ಇಷ್ಟು ತಡ ಆಗೋದಕ್ಕೆ ಬಿಡಿಎನೇ ಹೊಣೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ 2008ರಲ್ಲಿ ಅಕ್ವಿಜೇಷನ್ ಮಾಡಿ 2023 ಆದರೂ ನೀವು ಲೇಔಟ್ ಮಾಡದೇ ಇದ್ದರೆ ರೈತರ ಪರಿಸ್ಥಿತಿ ಏನಾಗ್ತದೆ. ಆದ ಕಾರಣ ನಾನೆಲ್ಲ ಬಿಡಿ ಅಧಿಕಾರಿಗಳ ಹತ್ರ ಕೇಳ್ಕೊಳ್ಳೋದು, ರೈತರಿಗೆ ಆದಷ್ಟು ಬೇಗನೆ ಕೊಡಿ. ಈಗಾಗಲೇ ನೀವು ರೈತರ ಹತ್ರ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತಾ ತಗೊಂಡು ಎಲ್ಲ ಲೆವೆಲ್ ಮಾಡಿ ನೀವು ರೋಡ್ಸ್ ಎಲ್ಲ ಮಾಡಿ ರೈತರಿಗೆ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ರೈತ ಮುಖಂಡರಾಗಿರುವಂತಹ ನಂಜುಂಡಪ್ಪ ಅವರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಮೇಡಮ್. ಸರ್ 16 ವರ್ಷ ಬೇಕಾಯ್ತಾ ಅಂತ ಅಂದ್ರೆ ಇಲ್ಲಿ ರೈತರು ಎಷ್ಟರ ಮಟ್ಟಿಗೆ ಪರದಾಡ್ತಿದ್ದಾರೆ. 16 ವರ್ಷ ಆಯ್ತು ಲೇಔಟ್ ನಿರ್ಮಾಣ ಆಗಿ, ಆದ್ರೂ ಕೂಡ ಪರಿಹಾರವೂ ಸಿಕ್ಕಿಲ್ಲ, ಸೈಟ್ ಹಂಚಿಕೆ ಆಗ್ತಾ ಇಲ್ಲ. ಆಕ್ಚುಲಿ ಏನ್ ಆಗ್ತಾ ಇದೆ, ಏನ್ ಸಮಸ್ಯೆ ಅಂತ ಇಲ್ಲಿ ನಿರ್ಲಕ್ಷ್ಯ ಅಂತೂ ಎದ್ದು ಕಾಣ್ತಾ ಇದೆ ಸರ್. ಅಲ್ಲ, ಇದು ಬಿಡಿಎ ನಿರ್ಲಕ್ಷ್ಯ ಅನ್ನೋದು ಎದ್ದು ಇಲ್ಲಿ ತಗೊಳ್ದಂಗ್ ಕಾಣ್ತಿದೆ. ಇಲ್ಲಿ 2008ರಿಂದ ಇಲ್ಲಿವರೆಗೂ ಆ ಬಿಡಿಎನವರು ಯಾವುದೇ ಕಾರ್ಯಕ್ರಮ ನಡೆಸಲೇ ಇಲ್ಲ. ಇಲ್ಲೇನಾಗಿದೆ ಮೇಡಮ್, ಸುಪ್ರೀಂ ಕೋರ್ಟ್ 2018ರಲ್ಲಿ ಚಾಟಿ ಬೀಸಿದ ಮೇಲೆ ಇವರು ಲೇಔಟ್ ಮಾಡೋದಕ್ಕೆ ಬಹಳ ತರಾತುರಿಯಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. 2018 ಆದ್ಮೇಲೆ 2020 ಆದ್ಮೇಲೆ ಈಗ ಸ್ವಲ್ಪ ಲೇಔಟ್ಗೆ ಬಿಸಿ ಮುಟ್ಸಿದ್ದಾರೆ. ಈಗ ನಾವು ರೈತರು 2015ರಿಂದ ಬಿಡಿಎ ಮುಂದೆನೆ ಕೂತು ಹೋರಾಟ ಮಾಡಿ ಏನ್ ಮಾಡಿದ್ರು ಬಗ್ಲಿಲ್ಲ ಇವರು. ಈಗ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಒಂದ್ ಕಮಿಟಿ ಫಾರ್ಮೇಶನ್ ಮಾಡಿತ್ತು. ಹಲೋ, ಮಾತಾಡಿ ಸರ್, ಮಾತಾಡಿ. ಸುಪ್ರೀಂ ಕೋರ್ಟ್ ಚಂದ್ರಶೇಖರ್ ಕಮಿಟಿ ಫಾರಂ ಮಾಡಿತ್ತು. ಆ ಕಮಿಟಿ ಆದ್ಮೇಲೆ ನಮ್ಗೆ ಸ್ವಲ್ಪ ರೈತರಿಗೆ ಅನುಕೂಲ ಆಗಿತ್ತದು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಇಂದ ಕಮಿಟಿ ಬೇಡ ಅಂತ ತೀರ್ಮಾನ ಮಾಡಿ ಹೈಕೋರ್ಟ್ಗೆ ವಾಪಸ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಆ ವಾಪಸ್ ಹಾಕಿ ಈಗ ಹೈಕೋರ್ಟ್ ನಮ್ಮ ಇನ್ಚಾರ್ಜ್ ಅಲ್ಲಿ ನಡಿಬೇಕು ಅಂತ ಹೇಳಿ ಈಗ ಅವರು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ. ಆಮೇಲೆ ಅವ್ರು ಬಿಡಿಎನವರು
ಲಾಸ್ಟ್ ಮಂತ್ 25ಕ್ಕೆ ಸೈಟ್ ಹರಾಜ್ ಆಗ್ತೀವಿ ಅಂತ ನೋಟಿಫಿಕೇಶನ್ ಮಾಡಕ್ ಹೊರಟಿದ್ರು. ಓಕೆ ನೀವು ಅದನ್ನ ಮಾಡಬಾರ್ದು. ಓಕೆ ನೀವು ಅದನ್ನ ಮಾಡಿದ್ರೆ ತಪ್ಪಾಗ್ತದೆ. ಫಸ್ಟ್ ರೈತರಿಗೆ ಕೊಡಿ, ರೈತರಿಗೆ ಕೊಟ್ಟಾದ್ಮೇಲೆ ನೀವೆಲ್ಲ ಮಾಡಿ ಅಂತ ಹೇಳಿದ್ದಾರೆ. ನಾವು ಬಿಡಿ ಅಧಿಕಾರಿಗಳಿಗೆ ಹೇಳೋದಿಷ್ಟೇ, ಈಗ ಓಕೆ ನೀವು ಫಸ್ಟ್ ಲೇಔಟ್ ಮಾಡೋದು ದೊಡ್ಡದಲ್ಲ, ಲೇಔಟ್ ಮಾಡಿದ್ರೆ ಎಲ್ಲ ಅನುಕೂಲತೆಗಳು ಅಂದ್ರೆ ಸ್ಯಾನಿಟರಿ, ಮೂಲಭೂತ ವಾಟರ್, ಸೌಕರ್ಯಗಳು ರೋಡ್. ಬೇಕು ಅಂತ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಪವರ್ ಟಿವಿಯೊಂದಿಗೆ ಮಾತನಾಡಿದಕ್ಕೆ.